ಜೀವನದಲ್ಲಿ ಒಂದ್ಸತಿ ಆದ್ರೂ ಮನಃಶಾಂತಿ ನೆಮ್ಮದಿಗೋಸ್ಕರ ಆಧ್ಯಾತ್ಮಿಕ ಪ್ರಯಾಣ ಹೋಗ್ಬೇಕು ಅನ್ಕೊಂಡಿರ್ತೀವಿ. ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮಗೆ ದೇವರ ಭಕ್ತಿ, ಅನುಕೂಲ ಇವೆಲ್ಲ ಜೊತೆ ಕೆಲವೊಂದು ಕಥೆಗಳು, ಇತಿಹಾಸಗಳು ಇವೆಲ್ಲ ಸೇರಿದ್ರೆ ಚೆನ್ನಾಗಿರುತ್ತಲ್ವಾ? ಅಂತ ಒಂದು ಸ್ಥಳನೇ ಯಮುನೋತ್ರಿ. ಈ ಯಮುನಾ ನದಿ ಹುಟ್ಟಿರುವಂತ ಜಾಗ ಇದು. ಇದಕ್ಕೆ ಯಾಕೆ ಯಮುನೋತ್ರಿ ಅನ್ನೋ ಹೆಸರು ಬಂತು ಅಂದ್ರೆ, ಯಮುನಾ ನದಿನ ಯಮನಿನ ತಂಗಿ ಅಂತ ಹೇಳ್ತಾರೆ. ಅದ್ ಮಾತ್ರ ಅಲ್ಲ, ಇವರು ಸೂರ್ಯದೇವನಿನ ಮಗಳೂ ಆಗಿರ್ತಾರೆ. ಎಂಥ ಯಮನಿನ ಶಾಪ ತಟ್ಟಿರೋರು ಈ ಯಮುನೋತ್ರಿಗೆ ಒಂದ್ಸತಿ ಬಂದು ಅಲ್ಲಿ ಸ್ನಾನ ಮಾಡಿದ್ರೆ ಆ ಶಾಪ ಅಲ್ಲಿ ನೀಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದೇ ಈ ಜಾಗಕ್ಕೆ ಬರುವಂತಹ ಮುಖ್ಯವಾದ ಕಾರಣ. ಅದು ಮಾತ್ರ ಅಲ್ಲ, ವಸಿಷ್ಠರು ಅನ್ನೋ ಒಂದು ಮುನಿ ಇಲ್ಲಿ ವಾಸ ಮಾಡ್ತಿದ್ರು. ಇವರು ದಿನನಿತ್ಯ ಬೆಳಗ್ಗೆ ಮತ್ತೆ ಸಂಜೆ ಯಮುನಾ ಮತ್ತೆ ಗಂಗೆ ಈ ಎರಡೂ ನದಿಗಳನ್ನು ಹೋಗಿ ನೋಡಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿದ್ರಂತೆ. ಆದ್ರೆ ಇಷ್ಟು ವರ್ಷಗಳ ಕಾಲ ಇವರು ಈ ಎರಡೂ ನದಿನ ಪ್ರಾರ್ಥನೆ ಮಾಡಿದ್ದಕ್ಕೆ ಗಂಗೆ ಇವರ ಭಕ್ತಿಯನ್ನ ಮೆಚ್ಚಿ ಯಮುನಾ ನದಿ ತೀರದ ನೀರೆದುರಲ್ಲಿ ಇನ್ನೊಂದು ಚಿಕ್ಕದಾದ ನೀರ್ ಹರಿವಾಗಿ ಇವರಿಗೋಸ್ಕರ ಬಂದ್ರು ಅನ್ನೋ ಒಂದು ಕಥೆ ಇದೆ. ಈ ಕಥೆ ನಿಜಾನೋ ಸುಳ್ಳು ನಮಗೆ ಗೊತ್ತಿಲ್ಲ. ಈ ಸ್ಥಳಕ್ಕೆ ಹೋದ್ರೆ ಆ ಚಿಕ್ಕದಾದ ನೀರ್ ಹರಿವನ್ನು ನಿಮ್ಮಿಂದ ನೋಡಬಹುದು. ಇಲ್ಲಿ ಚಿಕ್ಕದಾದ ಒಂದು ನೀರು ಹರಿವು ಇದೆ. ಅಲ್ಲಿ ನೀರು ಇವತ್ತಿಗೂ ಬಿಸಿಯಾಗೇ ಇರುತ್ತೆ. ಈ ನೀರು ಹರಿವಿನ ಹೆಸರು ಸೂರ್ಯಕೊಂಡ ಅಂತ. ಈ ಯಮುನೋತ್ರಿ ದೇವಸ್ಥಾನನ ಮೊದಲನೇ ಬಾರಿಗೆ ಕಟ್ಟಿದವರು ತೆಹರಿನ ಮಹಾರಾಜ ಸುದರ್ಶನ್ ಶಾ. ಇವರು ಈ ದೇವಸ್ಥಾನನ 1839ರಲ್ಲಿ ಕಟ್ಟಿದ್ರು. ಇವರಾದ್ಮೇಲೆ ಈ ದೇವಸ್ಥಾನನ ಇನ್ನೂ ನವೀಕರಿಸಿ ಇವತ್ತು ನಾವು ಇದನ್ನ ಹೀಗೆ ನೋಡ್ತಿದೀವಿ ಆ ರೀತಿಯಾಗಿ ಬದಲಾಯಿಸಿದವರು ಜೈಪುರಿನ ಮಹಾರಾಣಿ ಗುಲೇರಿಯಾ. ನಮ್ಗಿವತ್ತು ಈ ದೇವಸ್ಥಾನದಲ್ಲಿ ಅನುಕೂಲವಾದ ಅನುಭವನ ಕೊಡೋದಿಕ್ಕೆ ಇವರಿಬ್ಬರೇ ಕಾರಣವಾಗಿದ್ದಾರೆ. ಇದು ಮಾತ್ರ ಅಲ್ದಿರ ಯಮುನೋತ್ರಿಯ ಕೊನೆ 6 ಕಿಲೋಮೀಟರ್ ಇಲ್ಲಿ ಯಾವುದೇ ರೀತಿಯಾದ ಸಾರಿಗೆ ಮಾಧ್ಯಮಗಳಿಲ್ಲ. ನೀವು ನಡ್ಕೊಂಡೇ ಹೋಗ್ಬೇಕು. ಬಟ್ ಟ್ರಸ್ಟ್ ಮೀ, ಈ ಕೊನೆ 6 ಕಿಲೋಮೀಟರ್ ನೀವೇನು ಹೋಗ್ತಿರೋ ಈ ಒಂದೊಂದು ಕಿಲೋಮೀಟರ್ ನಿಮ್ಗೆ ಒಂದೊಂದು ಅನುಭವ. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಜಾಗಕ್ಕೆ ನೀವು ಮೊದಲೇ ಹೋಗಿದ್ರೆ, ಅಲ್ಲಿರುವಂಥ ಕಥೆಗಳು ನಿಮಗೆ ತಿಳಿದಿದ್ರೆ ದಯವಿಟ್ಟು ಅದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.